ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಪಾಸ್ತಾ ಹೇಗೆ ಮಾಡೋದು ಅಂತ ನೋಡೋಣ. ಪಾಸ್ತಾ, ಮ್ಯಾಗಿ ಇವೆಲ್ಲ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ ಇರುತ್ತೆ. ಅದರಲ್ಲೂ ಈ ವೈಟ್ ಸಾಸ್ ಪಾಸ್ತಾ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ನಂಗಂತೂ ಫೇವ್ರೇಟ್ ಇದು. ಅದನ್ನೇ ಇವತ್ತು ನಿಮ್ಮ ಜೊತೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಜ್ಯೂಸಿಯಾಗಿ ಕ್ರೀಮಿಯಾಗಿ ಸೂಪರ್ ಆಗಿರುತ್ತೆ. ಬನ್ನಿ ಹಾಗಾದರೆ ತಡ ಮಾಡ್ದೇನೆ ರೆಸಿಪಿ ನೋಡ್ಕೊಂಡು ಬರೋಣ. ಮೊದಲಿಗೆ ಇದನ್ನ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು 4 ಗ್ಲಾಸ್ ಆಗುವಷ್ಟು ನೀರು ಹಾಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಇದನ್ನ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಎಣ್ಣೆ ಏನಕ್ಕೆ ಅಂದರೆ ಪಾಸ್ತಾ ಒಂದಕ್ಕೊಂದು ಹಿಡ್ಕೋಬಾರ್ದು, ಚೆನ್ನಾಗಿ ಉದ್ರುದ್ರಾಗಿ ಬರಬೇಕು ಅಂತ. ಮತ್ತು ಉಪ್ಪನ್ನು ಕೂಡ ಇವಾಗಲೇ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಬೇಯಿಸುವಾಗಲೇ ಉಪ್ಪು ಹಾಕೊಂಡಾಗ ಚೆನ್ನಾಗಿ ಪಾಸ್ತಾಗೆಲ್ಲ ಉಪ್ಪು ಹಿಡ್ಕೊಳ್ಳುತ್ತೆ, ಇಲ್ಲಾಂದರೆ ಅಷ್ಟಾಗಿ ಹಿಡ್ಕೊಳ್ಳಲ್ಲ. ಹಾಗಾಗಿ ಮುಂಚೆನೇ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೋಡಿ, ಇದರಲ್ಲಿ 2 ಬೌಲ್ ಆಗುವಷ್ಟು ಈ ತರ ಪಾಸ್ತಾ ತಗೊಂಡಿದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಇದು ಇಷ್ಟ ಆಗುತ್ತೋ ಆ ಶೇಪಲ್ಲಿ ಇರೋ ಪಾಸ್ತಾನ ನೀವು ತಗೋಬಹುದು. ಬೇರೆ ಬೇರೆ ಶೇಪಲ್ಲಿ ಇರೋದು ಸಿಗುತ್ತೆ. ನಾನು ಈ ತರ ತಗೊಂಡಿದ್ದೀನಿ 2 ಬೌಲ್ ಆಗುವಷ್ಟು. ಇವಾಗ ಇದನ್ನ ಈ ನೀರಲ್ಲಿ ಹಾಕಿ ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕು. ತುಂಬಾ ಓವರ್ ಕುಕ್ ಕೂಡ ಆಗಬಾರ್ದು. ಒಂದು 6 ರಿಂದ 7 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಇದಾಗೋಗುತ್ತೆ. ನೋಡಿ, ಇದು ಆಲ್ಮೋಸ್ಟ್ ಆಗಿದೆ. ನಾನು ಇದನ್ನ ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಇರಬೇಕು ಅಂತ. ನಾನಿಲ್ಲಿ ಒಂದು 6 ರಿಂದ 7 ನಿಮಿಷ ಬೇಯಿಸ್ಕೊಂಡಿದ್ದಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ತರ ಸ್ಪೂನಲ್ಲಿ ಈ ತರ ಕಟ್ ಮಾಡಿದ್ರೆ ಆರಾಮಾಗಿ ಕಟ್ ಆಗಬೇಕು. ಮತ್ತೆ ಒಳಗಡೆ ಎಲ್ಲೂ ವೈಟ್ ತರ ಅನ್ಸ್ಬಾರ್ದು. ಇದು ಅವಾಗ ಇದು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಇದನ್ನ ನಾವು ಈ ಬಿಸಿ ನೀರಿಂದ ಸಪರೇಟ್ ಮಾಡ್ಕೊಂಡು ಬಿಡ್ಬೇಕು, ಇಲ್ಲಾಂದ್ರೆ ಇದು ಎಕ್ಸ್ಟ್ರಾ ಬೆಂದ್ಬಿಡುತ್ತೆ. ನಂತರ ಇದಕ್ಕೆ ಸ್ವಲ್ಪ ತಣ್ಣೀರ್ ಹಾಕಿ ಇದನ್ನ ಹಾಗೇನೆ ಎತ್ತಿಟ್ಕೊಂಡಿದೀನಿ. ಇದು ಎಕ್ಸ್ಟ್ರಾ ಬೇಯಬಾರ್ದು ಮತ್ತೆ ಅಂಟಂಟ್ ತರ ಆಗ್ಬಾರ್ದು ಅನ್ನೋದಕ್ಕೋಸ್ಕರ. ಇವಾಗ ಇದಕ್ಕೆ ವೆಜಿಟೇಬಲ್ಸ್ ನ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದೀನಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದೀನಿ. ಇದನ್ನ ನಾವು ಚೆನ್ನಾಗಿ ಕೆಂಪಾಗೋವರೆಗೂ ಹುರಿಬೇಕು. ಇದರದ್ದು ಹಸಿ ಸ್ಮೆಲ್ ಎಲ್ಲ ಹೋಗಿ ಕೆಂಪಾದ್ಮೇಲೆ ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಈ ತರ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ. ಕೆಲವೊಬ್ಬರಿಗೆ ಪಾಸ್ತಾದಲ್ಲಿ ಈರುಳ್ಳಿ ಇಷ್ಟ ಆಗಲ್ಲ, ಅಂತವ್ರು ಈರುಳ್ಳಿನ ಸ್ಕಿಪ್ ಮಾಡ್ಬೋದು, ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಇದನ್ನ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೊಳ್ತಿದ್ದೀನಿ. ನಾನಿಲ್ಲಿ 2 ತರ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ, ಗ್ರೀನ್ ಮತ್ತೆ ರೆಡ್, ಅಂದ್ರೆ ಕಲರ್ಫುಲ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ 2 ಕಲರ್ ಅಲ್ಲಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ಅನ್ನ ಈ ತರ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ 1/4 ಕಪ್ ಆಗುವಷ್ಟು ಸ್ವೀಟ್ ಕಾರ್ನ್ ಹಾಕೊಳ್ತಿದ್ದೀನಿ, ಬೇಯಿಸಿ ಹಾಕೊಂಡಿದ್ದೀನಿ. ನಾವ್ ಇದನ್ನ ಡೈರೆಕ್ಟ್ ಆಗಿ ಹಾಕ್ಬಿಟ್ರೆ ಚೆನ್ನಾಗಿ ಬೇಯಲ್ಲ ಇದು, ಹಾಗಾಗಿ ಮುಂಚೆನೆ ಬೇಯಿಸಿ ಸೇರಿಸ್ಕೋಬೇಕು ಇದಕ್ಕೆ. ಮತ್ತೆ ಈ ತರಕಾರಿನೂ ಅಷ್ಟೇನೆ ಓವರ್ ಕುಕ್ ಆಗ್ಬಾರ್ದು, ಜಸ್ಟ್ ಬಾಡ್ಬೇಕಷ್ಟೇನೆ, ಅಂದ್ರೆ ಇದ್ರಲ್ಲಿರೋ ಕ್ರಂಚಿನೆಸ್ ಹಾಗೇನೆ ಉಳ್ಕೊಂಡಿರ್ಬೇಕು ಅದ್ರಲ್ಲಿ. ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಮತ್ತೆ ಈ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕಿ ಇವಾಗ ಇದನ್ನ ಬಾಡಿಸ್ಕೊಳ್ತಿದ್ದೀನಿ. ಇದೇ ತರ ಒಂದ್ 2 ನಿಮಿಷ ಈ ತರ ಬಾಡಿಸ್ಕೊಂಡ್ರೆ ಸಾಕು. ಇದನ್ನ ಈ ತರಕಾರಿ ಎಲ್ಲ ತುಂಬಾ ಮೆತ್ತಗಾಗೋವರೆಗೂ ಬಿಡಬಾರ್ದು. ನೋಡಿ, ಇವಾಗ ಇದಾಗಿದೆ. ಇದನ್ನ ಹಾಗೇನೆ ಎತ್ತಿಟ್ಕೊಳ್ತೀನಿ. ಇವಾಗ ಇದಕ್ಕೆ ವೈಟ್ ಸಾಸ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಬಾಂಡ್ಲಿಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆ ಹಾಕೊಂಡಿದ್ದೀನಿ. ನಾನಿಲ್ಲಿ ಸಾಲ್ಟೆಡ್ ಬಟರ್ ತಗೊಂಡಿದ್ದೀನಿ. ಈ ಬೆಣ್ಣೆ ಎಲ್ಲ ಚೆನ್ನಾಗಿ ಕರಗಿದ್ದಾದ್ಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಾಕೊಳ್ತಿದ್ದೀನಿ. ನಾವ್ ಇದಕ್ಕೆ ಬೆಣ್ಣೆ ಎಷ್ಟು ಹಾಕೊಳ್ತೀವೋ ಅದೇ ಕ್ವಾಂಟಿಟಿಲಿ ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೋಬೇಕು. ಅವಾಗ ಚೆನ್ನಾಗಿ ಬರುತ್ತೆ ಸಾಸು, ಟೇಸ್ಟಿಯಾಗಿ ಕ್ರೀಮಿಯಾಗಿ ಇರುತ್ತೆ. ಈ ಸಾಸು ಚೆನ್ನಾಗಿ ಬಂದಾಗ್ಲೇನೆ ನಮ್ಗೆ ಪಾಸ್ತಾ ಟೇಸ್ಟಿ ಅಂತ ಅನ್ಸೋದು, ಇಲ್ಲಾಂದ್ರೆ ಅಷ್ಟು ಚೆನ್ನಾಗ್ ಆಗಲ್ಲ. ಇವಾಗ ಈ ಮೈದಾ ಹಿಟ್ಟನ್ನ ಈ ಬೆಣ್ಣೆನಲ್ಲಿ ಚೆನ್ನಾಗಿ ಹುರಿಬೇಕು. 1-2 ನಿಮಿಷ ಹುರ್ಕೊಂಡ್ರೆ ಸಾಕು. ಇದನ್ನ ಚೆನ್ನಾಗಿ ಹುರಿದಿದ್ದಾದ್ಮೇಲೆ ಇದಕ್ಕೆ ಸ್ವಲ್ಪನೇ ಹಾಲು ಸೇರಿಸ್ತಾ ಇದೇ ತರ ಮಿಕ್ಸ್ ಮಾಡ್ತಾ ಬರ್ಬೇಕು. ಹಾಲು ಸೇರಿಸಿದ್ದಾದ್ಮೇಲೆ ಇದು ಬೇಗನೆ ಗಟ್ಟಿ ಆಗ್ತಾ ಬರುತ್ತೆ. ಗಟ್ಟಿ ಆದಾಗ ಮತ್ತೆ ಹಾಲು ಸೇರಿಸಿ ಮಿಕ್ಸ್ ಮಾಡಬೇಕು. ಇದೇ ತರ ನಮಗೆ ಇದು ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಇದನ್ನ ಮಿಕ್ಸ್ ಮಾಡ್ತಾ ಇರ್ಬೇಕಾಗತ್ತೆ. ನೋಡಿ, ಈ ತರ ಗಟ್ಟಿ ಆದಾಗ ಇದಕ್ಕೆ ಮತ್ತೆ ಹಾಲು ಹಾಕಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಹಸಿ ಹಾಲನ್ನ ಯೂಸ್ ಮಾಡಿದ್ದೀನಿ, ಕಾಯಿಸಿಲ್ಲ. ನೀವು ಬೇಕಂದ್ರೆ ಕಾಯಿಸಿ ಆರಿಸಿರೋ ಹಾಲಿದ್ರೆ ಅದನ್ನು ಕೂಡ ಸೇರಿಸ್ಕೋಬಹುದು, ಆದ್ರೆ ಗಟ್ಟಿ ಹಾಲು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ. ನಾನು ಇದಕ್ಕೆ ಟೋಟಲ್ ಆಗಿ 1.5 ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪನೇ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಒಂದೇ ಸರಿ ಮಿಕ್ಸ್ ಮಾಡ್ಬಿಟ್ರೆ ತುಂಬಾ ತೆಳ್ಳಗಾಗ್ಬಿಟ್ರೆ ಮತ್ತೆ ಪಾಸ್ತಾಗೆ ಇದು ಕೋಟ್ ಆಗಲ್ಲ, ಅವಾಗ ಚೆನ್ನಾಗಿ ಅನ್ಸಲ್ಲ ಅದು. ಹಾಗಾಗಿ ನಾವು ಇದರದ್ದು ಥಿಕ್ನೆಸ್ ನೋಡ್ಕೊಂಡು ಸ್ವಲ್ಪ ಹಾಲು ಸೇರಿಸಿ ಸಾಸನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ತರ ಸ್ವಲ್ಪನೂ ಗಂಟು ಇಲ್ದಿರ ಇದ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಸನ್ನ ರೆಡಿ ಮಾಡ್ಕೋಬೇಕು. ನೋಡಿ, ಇವಾಗ ಇದು ಕರೆಕ್ಟ್ ಆಗಿದೆ. ನೋಡಿ, ಈ ತರ ಸ್ಪೂನಲ್ಲಿ ತೆಗೆದು ನೋಡಿದಾಗ ಈ ತರ ಕೋಟ್ ಆಗ್ಬೇಕು. ಅವಾಗ ಇದು ನಮ್ಗೆ ಪಾಸ್ತಾಗೂ ಕೂಡ ಇದೇ ತರ ಕೋಟ್ ಆಗುತ್ತೆ. ಇಲ್ಲಾಂದ್ರೆ ಸಾಸ್ ಬೇರೆ ಪಾಸ್ತಾನ ಬೇರೆ ಆಗ್ಬಿಡುತ್ತೆ, ಚೆನ್ನಾಗಿ ಅನ್ಸಲ್ಲ ಅದು ಅವಾಗ. ಇವಾಗ ಇದು ಕರೆಕ್ಟ್ ಆಗಿದೆ. ಈ ಟೈಮಲ್ಲಿ ಇದಕ್ಕೆ ಸ್ಪೈಸಸ್ ನ ಆಡ್ ಮಾಡ್ಕೋಬೇಕು. ನಾನಿಲ್ಲಿ 1 ಟೀ ಸ್ಪೂನ್
ಆಗುವಷ್ಟು ಪೆಪ್ಪರ್ ಪೌಡರು ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಪಾಸ್ತಾ ಮಿಕ್ಸ್ ಹಾಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ ಮತ್ತು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಿಮ್ಮ ಹತ್ರ ಏನಾದರೂ ಪಾಸ್ತಾ ಮಿಕ್ಸ್ ಇಲ್ಲ ಅಂದರೆ ಮಿಕ್ಸ್ ಹರ್ಬ್ಸ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು, ಇಲ್ಲಾಂದರೆ ಒರಿಗಾನೋ ಕೂಡ ಸೇರಿಸ್ಕೋಬೋದು. ಮತ್ತು ಈ ಟೈಮಲ್ಲಿ ಇದಕ್ಕೆ ಚೀಸ್ ಬೇಕಂದರೆ ಸೇರಿಸಿ ಮಿಕ್ಸ್ ಮಾಡ್ಕೋಬೋದು. ನಾನು ಇದಕ್ಕೆ ಚೀಸನ್ನು ಲಾಸ್ಟಲ್ಲಿ ಸೇರಿಸ್ಕೊಳ್ತಿದ್ದೀನಿ, ಹಾಗಾಗಿ ಇವಾಗ ಸೇರಿಸಿಲ್ಲ ನಾನು ಇದಕ್ಕೆ. ನೋಡಿ, ಇವಾಗ ಇದು ವೈಟ್ ಸಾಸ್ ರೆಡಿ ಆಯಿತು. ಇವಾಗ ಇದಕ್ಕೆ ನಾವಾಗಲೇ ಹುರಿದಿಟ್ಕೊಂಡಿರೋ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೇಕು. ಮತ್ತು ಇದನ್ನು ತುಂಬ ಹೊತ್ತು ಬಿಡೋದಕ್ಕೆ ಹೋಗಬೇಡಿ, ಬೇಗ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೇಕು, ಇಲ್ಲಾಂದರೆ ಈ ಸಾಸು ಥಿಕ್ನೆಸ್ ಬಂದ್ಬಿಡುತ್ತೆ. ಹಾಗಾಗಿ ಇವಾಗ ಇದಕ್ಕೆ ಆಗಲೇ ಬೇಯಿಸಿಟ್ಕೊಂಡಿರೋ ಪಾಸ್ತಾ ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ. ಒಂದು ವೇಳೆ ನಾವೇನಾದರೂ ಈ ಪಾಸ್ತಾನ ತುಂಬ ಬೇಯಿಸ್ಕೊಂಡ್ಬಿಟ್ರೆ ಇವಾಗ ಮಿಕ್ಸ್ ಮಾಡುವಾಗ ಒಂಥರ ಅಂಟೆಂಟ್ ಥರ ಆಗಿಬಿಡುತ್ತೆ, ಚೆನ್ನಾಗಿ ಬರಲ್ಲ. ಹಾಗಾಗಿ ನಾವು ಇದನ್ನು ಕರೆಕ್ಟಾಗಿ ಬೇಯಿಸ್ಕೋಬೇಕಾಗತ್ತೆ. ನಿಮ್ಗೇನಾದರೂ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ತುಂಬ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಬಿಸಿ ನೀರು ಅಥವಾ ಬಿಸಿ ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಇವಾಗ ಇದಕ್ಕೆ ನಾನು ಲಾಸ್ಟಲ್ಲಿ ಚೀಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಅಮೂಲ್ ಚೀಸ್ ಕ್ಯೂಬ್ಸ್ ತೊಗೊಂಡಿದ್ದೀನಿ, 1 ಕ್ಯೂಬ್ ಹಾಕ್ಕೊಂಡಿದ್ದೀನಿ, ಸಾಕಾಗತ್ತೆ. ನಿಮ್ಗೇನಾದರೂ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಕ್ಯೂಬ್ ಆ್ಯಡ್ ಮಾಡ್ಕೋಬೋದು. ಇದನ್ನು ಲಾಸ್ಟಲ್ಲಿ ಮಿಕ್ಸ್ ಮಾಡ್ತಾ ಕೂರೋದಕ್ಕಾಗಲ್ಲ ಅನ್ನೋರು ಸಾಸ್ಗೆನೆ ಸೇರಿಸಿ ಕೂಡ ಮಿಕ್ಸ್ ಮಾಡ್ಕೋಬೋದು. ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ನೋಡಿ ಎಷ್ಟು ಚೆನ್ನಾಗಿ ಕೋಟ್ ಆಗಿದೆ ಅಂತ. ತುಂಬಾ ರುಚಿಯಾಗಿರುತ್ತೆ, ಜ್ಯೂಸಿಯಾಗಿ ಕ್ರೀಮಿಯಾಗಿ ಸಖತ್ತಾಗಿರುತ್ತೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಮೇಲಿಂದ ಬೇಕಂದರೆ ಸ್ವಲ್ಪ ಚೀಸ್ ಹಾಕಿ ಕೂಡ ಸರ್ವ್ ಮಾಡ್ಕೋಬೋದು. ಇದನ್ನು ಪಾಸ್ತಾ ಯಾರ್ಯಾರಿಗೆಲ್ಲ ಇಷ್ಟ, ಇದನ್ನು ನೀವು ಖಂಡಿತ ಟ್ರೈ ಮಾಡಲೇಬೇಕು, ಸೂಪರ್ ಆಗಿರುತ್ತೆ. ಹಾಗೆಯೇ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.